ಅಗ್ರರಾಷ್ಟ್ರೀಯ ವಾರ್ತೆಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಆಧಾರ್ ಸೇಫ್ ಅಂತ ತಿಳ್ಕೊಂಡಿರೋ ಭಾರತೀಯರಿಗೆ ಶಾಕ್ ಆಗುವಂತಹ ಸುದ್ದಿ ಇದು. ಇದನ್ನ ಕೇಳಿದ್ರೆ ಆಧಾರ್ ಸುಭದ್ರ, ಹ್ಯಾಕ್ ಮಾಡೋದು ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳ್ಕೊಳ್ತಾ ಇರೋ ಕೇಂದ್ರ ಸರ್ಕಾರದ ಮೇಲೆ ಅನುಮಾನ ಬರುತ್ತೆ. ಏನಂತ ಕೇಳ್ತೀರಾ? ಈ ರಿಪೋರ್ಟ್ ನೋಡಿ. ಆಧಾರ್ ಸೇಫ್ ಅಲ್ವಾ ಅಂತ ನೀವೇ ನಿರ್ಧರಿಸಿ. ದೇಶದಲ್ಲಿ ಆರಂಭವಾಗಿದೆ ಆಧಾರ್ ಲಿಂಕ್ ಚಾಲೆಂಜ್. ಪ್ರಧಾನಿ ನರೇಂದ್ರ ಮೋದಿ ಬುಡಕ್ಕೆ ಬಂತು ಆಧಾರ್ ಸವಾಲು. ಆಧಾರ್ ಗುಟ್ಟು ಬಯಲು ಮಾಡಿದ್ದು ಫ್ರೆಂಚ್ ಭದ್ರತಾ ತಜ್ಞ. ಆಧಾರ್ ವ್ಯವಸ್ಥೆ ಅತ್ಯಂತ ಸುರಕ್ಷಿತವಾದದ್ದು ಅಂತ ಕೇಂದ್ರ ಸರ್ಕಾರ ಹೇಳಿಕೊಂಡಿತ್ತು. ಇದು ಸುಳ್ಳು ಅಂತ ಸಾಬೀತು ಮಾಡೋಕೆ ಪ್ರಯತ್ನಪಟ್ಟ ಪತ್ರಕರ್ತನನ್ನ ಬಂಧಿಸಿತ್ತು. ನಂತರ ಸಾಫ್ಟ್ವೇರ್ ದಿಗ್ಗಜ ಬಿಲ್ ಗೇಟ್ಸ್ ಸ್ವತಃ ಆಧಾರ್ ಸೇಫ್, ನಾನದರ ಅಭಿಮಾನಿ ಅಂತ ಹೇಳಿಕೊಂಡಾಗ ಬಹುತೇಕ ಭಾರತೀಯರಲ್ಲಿ ಅನುಮಾನವೇ ಉಳಿದಿರಲಿಲ್ಲ. ಇರೋ ಶಂಕೆಯೆಲ್ಲ ದೂರವಿಟ್ಟು ಆಧಾರ್ ಬಗ್ಗೆ ಹೆಮ್ಮೆ ಪಟ್ಕೊಳ್ಳೋಕೆ ಜನ ಆರಂಭಿಸಿದ್ರು. ಆದ್ರೆ ಈಗ ಎಲ್ಲ ನಂಬಿಕೆ ತಲೆಕೆಳಗಾಗೋ ಅನುಮಾನ ಶುರುವಾಗಿದೆ. ಯಾಕೆ ಅಂದ್ರೆ ತನ್ನನ್ನ ಫ್ರೆಂಚ್ ಭದ್ರತಾ ಅಧಿಕಾರಿ ಅಂತ ಹೇಳಿಕೊಳ್ಳುವ ಎಲಿಯಟ್ ಆಲ್ಡರ್ಸನ್ ಅನ್ನೋನು ಟ್ವೀಟ್ ಹಾಕಿ ಹ್ಯಾಕ್ ಮಾಡಬಹುದು ಅನ್ನೋದನ್ನ ತೋರಿಸ್ಬಿಟ್ಟಿದ್ದಾನೆ. ಆಗಿದ್ದೇನು ಅಂತಂದ್ರೆ ಆಧಾರ್ ಚಾಲೆಂಜ್. ಆಧಾರ್ ಹ್ಯಾಕ್ ಮಾಡಿ ತೋರಿಸಿ ಅಂತ ಟ್ರಾಯ್ ಅಧ್ಯಕ್ಷ RS ಶರ್ಮಾ ಸವಾಲು ಹಾಕಿದ್ರು. ನಂತರ ತಮ್ಮದೇ ಆಧಾರ್ ಸಂಖ್ಯೆ ಟ್ವೀಟ್ಸಿದ್ರು. ಈಗ ತನ್ನನ್ನ ಫ್ರೆಂಚ್ ಎನ್ಸ್ಕೊಂಡಿರುವಂತಹ ಎಲಿಯಟ್ ಆಲ್ಡರ್ಸನ್ ಎಂಬಾತ ಸವಾಲು ಸ್ವೀಕರಿಸಿದ. ಟ್ವೀಟ್ ಮಾಡಿದ ಆಧಾರ್ ಸಂಖ್ಯೆ ಉಪಯೋಗಿಸಿ RS ಶರ್ಮಾರ ಮಾಹಿತಿಯನ್ನ ಕಿಂಗ್ SLYJ ಟ್ವಿಟರ್ ಯೂಸರ್ ನೇಮ್ ಹೊಂದಿರುವ ವ್ಯಕ್ತಿ ಕದ್ದಿರುವುದಾಗಿ ಹೇಳಿಕೊಂಡ. ಮೊದಲು ಶರ್ಮಾರ ಮೊಬೈಲ್ ನಂಬರ್, ಬಳಿಕ ಮತ್ತೊಂದು ಮೊಬೈಲ್ ಸಂಖ್ಯೆ ಮತ್ತು ಪ್ಯಾನ್ ಸಂಖ್ಯೆ, ನಂತರ ಇಮೇಲ್ ID, ಶರ್ಮಾ ಬಳಸ್ತಾ ಇರುವ ಮತ್ತೊಂದು ಮೊಬೈಲ್ ಸಂಖ್ಯೆ ಮತ್ತು ಅವರ ವಾಟ್ಸ್ಆಪ್ ಪ್ರೊಫೈಲ್ ಚಿತ್ರ ಟ್ವೀಟ್ ಮಾಡಿದ್ರು. ಪ್ರೊಫೈಲ್ ಚಿತ್ರದಲ್ಲಿ ಶರ್ಮಾ ಪಕ್ಕದಲ್ಲಿರುವವರ ಚಿತ್ರ ಅಳಿಸಿ ಹಾಕಿದ್ರು. ಇವರು ನಿಮ್ಮ ಹೆಂಡತಿ, ಮಗಳು ಆಗಿರಬಹುದು, ಅದಕ್ಕೆ ಈ ಚಿತ್ರ ಅಳಿಸಿರುವುದಾಗಿ ಹೇಳಿ ಸಾಚಾತನವನ್ನ ಪ್ರದರ್ಶಿಸಿದ್ರು. 13 ಅಡಿ ಎತ್ತರದ 5 ಅಡಿ ಅಗಲದ ಭದ್ರಕೋಟೆ ಹೇಗಿದೆ ಗೊತ್ತಾಯ್ತಾ ಅಂತ ಅಣಕಿಸಿದ್ರು. ಅಲ್ಲದೆ ಇನ್ನೂ ಈ ಆಧಾರ್ ಸಂಖ್ಯೆಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿಲ್ಲವೆಂದು ಟ್ವೀಟ್ ಮಾಡಿದ್ರು. ಆಧಾರ್ ಸಂಖ್ಯೆ ಬಹಿರಂಗಪಡಿಸೋದು ತಪ್ಪು ಅಂತ ಗೊತ್ತಾಯ್ತಾ ಅಂತ ಬುದ್ಧಿವಾದನೂ ಹೇಳಿದ್ರು. ತಾನು ಆಧಾರ್ ವಿರೋಧಿಯಲ್ಲ, ಆಧಾರ್ ಹ್ಯಾಕ್ ಮಾಡಲಾಗೋಲ್ಲ ಎಂಬ ವಾದ ಮಾತ್ರ ಒಪ್ಪಲ್ಲ ಎಂದು ಕೂಡ ಸ್ಪಷ್ಟಪಡಿಸಿದ್ರು. ಕೊನೆಗೆ ಪ್ರಧಾನಿ ನರೇಂದ್ರ ಮೋದಿಗೆ ಟ್ವೀಟ್ ಮಾಡಿ ಆಧಾರ್ ಮಾಹಿತಿ ಬಯಲಿಗೆಳೆಯಬಲ್ಲೆ ಅಂತ ಸವಾಲು ಕೂಡ ಹಾಕಿದ್ರು. ಆದ್ರೆ ನಂತರ ಆಧಾರ್ ಬೆಂಬಲಿಗರು ವಾದಕ್ಕಿಳಿದ್ರು. ಫ್ರೆಂಚ್ ಹ್ಯಾಕರ್ ಹೇಳಿರೋದೆಲ್ಲ ಸುಳ್ಳು, ಆತ ಹ್ಯಾಕ್ ಮಾಡಿಯೇ ಇಲ್ಲ ಅಂತ ತಿರುಗೇಟು ನೀಡಿದ್ರು. ಹ್ಯಾಕರ್ ನೀಡಿರೋ ಮಾಹಿತಿಗಳೆಲ್ಲ ಸೋರಿಕೆಯಾಗಿರುವಂತದ್ದಲ್ಲ, ಸಾಮಾನ್ಯ ವ್ಯಕ್ತಿಯು ಬೇರೆ ಬೇರೆ ವೆಬ್ಸೈಟ್ ಮೂಲಕ ಪಡಿಬಹುದು ಅಂತ ಸ್ಪಷ್ಟಪಡಿಸಿದ್ರು. ಆಗ ಟ್ವೀಟ್ ಮಾಡಿದ ಟ್ರಾಯ್ ಅಧ್ಯಕ್ಷ RS ಶರ್ಮಾ ತಮ್ಮ ಎಲ್ಲಾ ಬ್ಯಾಂಕ್ ಅಕೌಂಟ್ಗಳು ಆಧಾರ್ಗೆ ಲಿಂಕ್ ಆಗಿವೆ. ಈಗ ಹೊರಗೆ ಬಂದ ಮಾಹಿತಿಯಿಂದ ಏನು ಹಾನಿ ಮಾಡೋಕ್ಕಾಗತ್ತೆ ಅಂತ ಕಾಯ್ತಿದ್ದೀನಿ ಅಂತ ಮತ್ತೊಂದು ಸವಾಲು ಹಾಕಿದ್ರು. ಶನಿವಾರ ರಾತ್ರಿ ಆರಂಭವಾದ ಈ ವಾದ ಭಾನುವಾರ ಬೆಳಗಿನ ಜಾವದವರೆಗೂ ನಡೆಯಿತು. ಒಟ್ನಲ್ಲಿ ಆಧಾರ್ ಸಂಖ್ಯೆಯಿಂದ ಕೆಲವು ಮಾಹಿತಿ ಬಹಿರಂಗವಾಗುವುದಂತೂ ಸತ್ಯ ಎಂಬ ಶಂಕೆ ಮೂಡೋದಂತೂ ಸತ್ಯ. ಈಗ ಉಂಟಾಗಿರುವ ಆತಂಕಕ್ಕೆ ಕೇಂದ್ರ ಸರ್ಕಾರ ಏನು ಸಮಾಧಾನ ಹೇಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇತ್ತೀಚೆಗೆ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಲೋಕಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ರು. ನಮ್ಮ ದೇಶದ ಪ್ರಧಾನಿ ಸೂಟು ಬೂಟು ಹಾಕೊಂಡಿರೋ ಉದ್ಯಮಿಗಳ ಬಳಿ ಮಾತಾಡ್ತಾರೆ, ಎಂದಾದ್ರೂ ಬಡವರ ಕಷ್ಟ ಆಲಿಸಿದ್ದಾರಾ? ನೀವು ಕಾಮ್ದಾರ್ ಅಲ್ಲ ಭಾಗಿದಾರ್ ಅಂತೆಲ್ಲ ಆರೋಪಿಸಿದ್ರು. ಇದಕ್ಕೆ ಪ್ರಧಾನಿ ಮೋದಿ ತಿರುಗೇಟು ನೀಡಿದ್ದಾರೆ. ಸೂಟು ಬೂಟಿನ ರಾಹುಲ್ ಹೇಳಿಕೆಗೆ ಮೋದಿ ತಿರುಗೇಟು. ಉದ್ಯಮಿಗಳಿಂದ ಭಾರತ ಆರ್ಥಿಕವಾಗಿ ಶೈನಿಂಗ್ ಎಂದ ನಮೋ. ಪ್ರಧಾನಿ ಮೋದಿಗೆ ಬಡವರು ಕಾಣಿಸೋದೇ ಇಲ್ಲ, ಬರೀ ಶ್ರೀಮಂತರೇ ಕಾಣ್ತಾರೆ. ಮೋದಿ ಉದ್ಯಮಿಗಳ ಪರ ಇದ್ದಾರೆ, ಉದ್ಯಮಿಗಳಿಗಷ್ಟೇ ಮಣೆ ಹಾಕ್ತಾರೆ. ಮೋದಿ ಸರ್ಕಾರ ಸೂಟು ಬೂಟಿನ ಸರ್ಕಾರ ಅಂತ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಆಗಾಗ ಮೋದಿ ವಿರುದ್ಧ ವಾಗ್ದಾಳಿ ನಡೆಸ್ತಾನೆ ಇರ್ತಾರೆ. ಇದಕ್ಕೆ ಮೋದಿ ಇವತ್ತು ಪ್ರತ್ಯುತ್ತರ ಕೊಟ್ಟಿದ್ದಾರೆ.
ಉತ್ತರ ಪ್ರದೇಶದ ಲಖನೌನಲ್ಲಿ 60,000 ಕೋಟಿ ಮೊತ್ತದ ವಿವಿಧ ಕಾಮಗಾರಿಗಳಿಗೆ ಚಾಲನೆ ನೀಡಿ ಬಂಡವಾಳ ಹೂಡಿಕೆದಾರರನ್ನ ಉದ್ದೇಶಿಸಿ ಮಾತನಾಡಿದ ಮೋದಿ, ಹೌದು, ನಾನು ಉದ್ಯಮಿಗಳ ಪರ. ಉದ್ಯಮಿಗಳಿಂದಲೇ ಈ ದೇಶ ಆರ್ಥಿಕವಾಗಿ ಸದೃಢವಾಗ್ತಾ ಇದೆ. ಉದ್ಯಮಿಗಳಿದ್ದರೆ ದೇಶದ ಅಭಿವೃದ್ಧಿ ಆಗುತ್ತೆ, ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ ರಾಹುಲ್ ಗಾಂಧಿಗೆ ತಿರುಗೇಟು ಕೊಟ್ಟಿದ್ದಾರೆ. लेकिन जब नियत साफ हो, इरादे नेक हो, तो किसी के भी साथ खड़े होने से दाग नहीं लगते. महात्मा गांधी का जीवन इतना पवित्र था, उनको बिरला जी के घर परिवार में जाकर के रहने में कभी संकोच नहीं हुआ. बिरला जी के साथ खड़े रहने में उनको कभी संकोच नहीं हुआ. नियत साफ थी. जिन लोगों को पब्लिक में तो मिलना नहीं है, पर्दे के पीछे सब कुछ करना है, वो डरते रहते हैं. अगर हिंदुस्तान को बनाने में एक किसान का मेहनत काम करती है, एक कारीगर की मेहनत काम करती है, एक बैंकर फाइनेंसर की मेहनत काम करती है, एक सरकार के मुलाजिम की मेहनत काम करती है, एक मजदूर की मेहनत काम करती है, वैसे देश के उद्योगकारों की भी देश को बनाने में भूमिका होती है. ಮೋದಿ ರಾಹುಲ್ ಗಾಂಧಿಗೆ ತಿರುಗೇಟು ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ನ ಮನೀಶ್ ತಿವಾರಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿಕೊಂಡು ಓಡಿ ಹೋದ ಉದ್ಯಮಿಗಳನ್ನ ಹಿಡಿದು ತಂದು ಶಿಕ್ಷೆ ಕೊಡಿ, ಕೊಳ್ಳೆ ಹೊಡೆದ ಹಣವನ್ನ ವಾಪಸ್ ತನ್ನಿ ಅಂತ ತಿರುಗೇಟು ನೀಡಿದ್ದಾರೆ. अगर प्रधानमंत्री जी ये सही समझते हैं कि जो लोग बैंकों को लूटकर एंटीगुआ चले जाते हैं, लंदन चले जाते हैं, पृथ्वी से आलोप हो जाते हैं, उनके साथ तस्वीर खिंचाना सही है, तो फिर मैं माननीय प्रधानमंत्री जी के विवेक पे छोड़. ರಾಹುಲ್ ಗಾಂಧಿ ಸಂಸತ್ನಲ್ಲಿ ಮೋದಿಯನ್ನ ಆಲಿಂಗನ ಮಾಡಿಕೊಂಡ್ರೂ ಇಬ್ಬರ ನಡುವಿನ ವಾಕ್ಸಮರ ಮಾತ್ರ ನಿಲ್ತಾನೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 104 ಸ್ಥಾನ ಗಳಿಸಿದ್ರೂ ಅಧಿಕಾರಕ್ಕೇರದ ಬಿಜೆಪಿ ಲೋಕಸಭೆ ಚುನಾವಣೆ ಗೆಲ್ಲಲು ಭರ್ಜರಿ ಪ್ಲಾನ್ ಮಾಡ್ತಾ ಇದೆ. ಮಹದಾಯಿ ಅಸ್ತ್ರವನ್ನೇ ಬಳಸಿಕೊಂಡು ಕಾಂಗ್ರೆಸ್ಗೆ ತಿರುಗೇಟು ನೀಡಲು ಬಿಜೆಪಿ ಸಜ್ಜಾಗಿದೆ. ಉತ್ತರ ಕರ್ನಾಟಕ ರಾಜ್ಯದ ಕೂಗನ್ನ ಸಹ ಎನ್ಕ್ಯಾಶ್ ಮಾಡಿಕೊಳ್ಳಲು ಪ್ಲಾನ್ ಮಾಡಿದೆ. ಲೋಕ ಗೆಲ್ಲಲು ಬಿಜೆಪಿ ರಣತಂತ್ರ, ಪ್ರತ್ಯೇಕ ರಾಜ್ಯದ ಕೂಗೆ ಬಿಜೆಪಿ ಅಸ್ತ್ರ. ರಾಜ್ಯ ವಿಧಾನಸಭೆ ಎಲೆಕ್ಷನ್ನಲ್ಲಿ 104 ಸ್ಥಾನಗಳನ್ನು ಗೆದ್ದು ಅಧಿಕಾರಕ್ಕೇರಲಾಗದೆ ವಿಪಕ್ಷ ಸ್ಥಾನದಲ್ಲಿ ಕೂತಿರೋ ಬಿಜೆಪಿ ಲೋಕಸಭೆ ಚುನಾವಣೆ ಗೆಲ್ಲಲು ಮಹಾತಂತ್ರ ರೂಪಿಸ್ತಾ ಇದೆ. ಕಾಂಗ್ರೆಸ್ ಮಹದಾಯಿ ವಿಚಾರವನ್ನ ಅಸ್ತ್ರವಾಗಿಟ್ಕೊಂಡು ವಿಧಾನಸಭೆ ಚುನಾವಣೆ ಎದುರಿಸಿದಂತೆ ಬಿಜೆಪಿ ಸದ್ಯ ರಾಜ್ಯದಲ್ಲಿ ಎದ್ದಿರೋ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಅಸ್ತ್ರವನ್ನೇ ಲೋಕಸಭೆ ಚುನಾವಣೆಗೆ ಬಳಸಿಕೊಳ್ಳೋಕೆ ಪ್ಲಾನ್ ಮಾಡ್ತಾ ಇದೆ. ಸಿಎಂ ಹೇಳಿಕೆ, ಕಾಂಗ್ರೆಸ್ ನಿಲುವುಗಳೇ ರಾಜ್ಯ ವಿಭಜನೆ ಕೂಗಿಗೆ ಕಾರಣ ಅಂತ ಬಿಂಬಿಸಿ ಭಾವನಾತ್ಮಕ ವಿಚಾರವನ್ನೇ ತನ್ನ ಅಸ್ತ್ರ ಮಾಡಿಕೊಳ್ಳಲು ಬಿಜೆಪಿ ತಂತ್ರ ಮಾಡ್ತಾ ಇದೆ. ಆದರೆ ಸದ್ಯಕ್ಕೆ ಆಪರೇಷನ್ ಕಮಲಕ್ಕೆ ಕೈ ಹಾಕದಿರಲು ರಾಜ್ಯ ಬಿಜೆಪಿ ನಿರ್ಧರಿಸಿದೆ. ಸದ್ಯ ರಾಜ್ಯದಲ್ಲಿರೋ ಪರಿಸ್ಥಿತಿ ನೋಡಿದ್ರೆ ಇನ್ನೂ 3 ತಿಂಗಳು ನಾವು ಸುಮ್ಮನಿರಬೇಕಾಗುತ್ತೆ ಅಂತ ಹೈಕಮಾಂಡ್ ವರದಿ ಕೊಟ್ಟಿದೆ. ವರದಿಯಲ್ಲಿನ ಪ್ರಮುಖಾಂಶಗಳನ್ನು ನೋಡೋದಾದ್ರೆ 3 ತಿಂಗಳ ಬಳಿಕ ಆಪರೇಷನ್ ಟಾಸ್ಕ್ಗೆ ಕೈ ಹಾಕಬೇಕೋ ಬೇಡವೋ ಅನ್ನೋದನ್ನ ನಿರ್ಧರಿಸಿ, ನೀವು ಓಕೆ ಅಂದ್ರೆ ಮಾತ್ರ ಆಪರೇಷನ್ ಕಮಲ ಮಾಡ್ತೀವಿ. ಇನ್ನು 3 ತಿಂಗಳು ನಾವು ಸೈಲೆಂಟ್ ಆಗಿರಬೇಕು. ಸದ್ಯಕ್ಕೆ ರಾಜ್ಯ ಬಿಜೆಪಿಯದ್ದು ಕಾದು ನೋಡೋ ತಂತ್ರ ಮಾತ್ರ. ಉತ್ತರ ಕರ್ನಾಟಕದಲ್ಲೇ ಹೆಚ್ಚು ನನ್ನ ಪ್ರವಾಸ ಇರುತ್ತೆ. ಲೋಕಸಭೆ ಚುನಾವಣೆಗೆ ತಯಾರಿ ಬಗ್ಗೆ ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಬೇಡಿ. ಆದರೆ ಸಮ್ಮಿಶ್ರ ಸರ್ಕಾರದ ಅಸಮಾಧಾನಗಳ ಅವಕಾಶವನ್ನ ಬಳಸಿಕೊಳ್ಳೋ ಬಗ್ಗೆ ನೀವೇ ನಿರ್ಧಾರ ತಗೊಳ್ಳಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಹೈಕಮಾಂಡ್ಗೆ ಸಲ್ಲಿಸಿರೋ ವರದಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಶೀಘ್ರದಲ್ಲೇ ರಾಜ್ಯಕ್ಕೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಆಗಮಿಸ್ತಾ ಇರೋ ಹಿನ್ನೆಲೆಯಲ್ಲಿ ಆಗಸ್ಟ್ 3ರಿಂದ ರಾಜ್ಯ ಬಿಜೆಪಿ ಘಟಕ ಫುಲ್ ಆಕ್ಟಿವ್ ಆಗಲಿದೆ. ಲೋಕಸಭೆ ಕ್ಷೇತ್ರಗಳಿಗೆ ಉಸ್ತುವಾರಿಗಳ ನೇಮಕ, Z2A ಮಾದರಿಯಲ್ಲಿ ತಳಹಂತದಿಂದ ಮೇಲ್ಮಟ್ಟದವರೆಗೆ ಪಕ್ಷ ಸಂಘಟನೆಗೆ ಆದ್ಯತೆ ಸೇರಿದಂತೆ ಹಲವು ವಿಚಾರಗಳಲ್ಲಿ ಮಿಂಚಿನ ರೀತಿಯಲ್ಲಿ ಕಾರ್ಯತಂತ್ರ ರೂಪಿಸುತ್ತವೆ. ಶ್ರೀನಿವಾಸ್ ಹಳ್ಕಟಿ ಜೊತೆ ರಮೇಶ್ ಹಿರೇಜಂಬೂರ್, ನ್ಯೂಸ್ 18 ಕನ್ನಡ. ಸಿಎಂ ಎಚ್ಡಿ ಕುಮಾರಸ್ವಾಮಿ ಆಡಿದ ಅದೊಂದು ಮಾತಿನಿಂದ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯದ ಕೂಗು ಜೋರಾಗ್ತಾ ಇದೆ. ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಪ್ರತ್ಯೇಕ ರಾಜ್ಯ ಕೊಡಿ ಎಂದು ಧ್ವನಿ ಎತ್ತಿದವರಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ತಿರುಗೇಟು ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಇಲ್ಲ, ಅಖಂಡ ಕರ್ನಾಟಕ ಇರೋದು.
ಗೊತ್ತಾಯ್ತಾ? ಉತ್ತರ ಕರ್ನಾಟಕ ಅಂತ ಹೇಳೋರು ಇದಾರಲ್ಲ, ಅವ್ರು ಸ್ವಾರ್ಥಿಗಳು. ಈಗ ಕತ್ತಿ ಏನ್ ಮಾಡಿದ ಅಧಿಕಾರದಲ್ಲಿದ್ದಾಗ, ರಾಮುಲು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು, ಇನ್ನೊಬ್ರು ಇವತ್ತು ಹೇಳೋರು ಅವರೆಲ್ಲ ಎಲ್ಲಿ ಏನ್ ಮಾಡಿದ್ರು ಅವರು? ರಾಜ್ಯದ ಪ್ರಶ್ನೆ ಇಲ್ಲ. ಅದಕ್ಕೆ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಸರ್ಕಾರ, ಈ ಮೈತ್ರಿ ಸರ್ಕಾರದಲ್ಲಿನೂ ನಾವು ಒತ್ತಾಯ ಮಾಡಿ ಅದನ್ನು ಅಭಿವೃದ್ಧಿಪಡಿಸುವಂಥ ಒಂದು ಕೆಲಸ ಮಾಡ್ತೇವೆ. ಯಾರಿಗೂ ಅನ್ಯಾಯ ಮಾಡಲಿಕ್ಕೆ ಬಿಡೋದಿಲ್ಲ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಲು ನಾನು ಒಪ್ಪುವುದಿಲ್ಲ. ಸಿಎಂ ಜೊತೆ ಮಾತನಾಡಿ ಅನ್ಯಾಯ ಸರಿಪಡಿಸೋ ಕೆಲಸ ಮಾಡ್ತೀವಿ ಅಂದಿದ್ದಾರೆ. ಬಿಜೆಪಿಯ ಶ್ರೀರಾಮುಲು ಅವರೇ ಪ್ರತ್ಯೇಕ ರಾಜ್ಯಕ್ಕೆ ಆಗ್ರಹಿಸಿದ್ರೆ ಬಿಜೆಪಿ ಸಂಸದೆ ಶೋಭಾ ಕರಂದ್ಲಾಜೆ ಕರ್ನಾಟಕ ಬೇರ್ಪಡಿಸುವುದು ಕಾಂಗ್ರೆಸ್ ಜೆಡಿಎಸ್ ಚಾಳಿ ಅಂತ ವಾಗ್ದಾಳಿ ನಡೆಸಿದರು. ಯಾವಾಗಾದರೂ ಪ್ರತ್ಯೇಕ ರಾಜ್ಯದ ಬಗ್ಗೆ ನನ್ನ ವಿರೋಧ ಸಂಪೂರ್ಣವಾಗಿ. ಪ್ರತ್ಯೇಕ ರಾಜ್ಯ ಆಗೋದ್ರಿಂದ ಉತ್ತರ ಕರ್ನಾಟಕ ಏನಂದ್ರೆ ಸಪರೇಟ್ ರಾಜ್ಯ ಮಾಡೋದು ಖಂಡಿತ ನಾನಂತೂ ಒಪ್ಪುವುದಿಲ್ಲ. ಕರ್ನಾಟಕವನ್ನ ಬೇರ್ಪಡಿಸುವುದನ್ನ ಯಾರೂ ಮಾತಾಡಬಾರದು. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಚಾಳಿಯೇ ಇದು. ಕಾಂಗ್ರೆಸ್ ಮತ್ತು ಜೆಡಿಎಸ್ ಒಟ್ಟಾಗಿ ಕರ್ನಾಟಕವನ್ನ ಒಡೆಯುವಂತ ಮಾತನಾಡ್ತಿದ್ದಾರೆ. ಕರ್ನಾಟಕದ ಜನ ಇದನ್ನು ಯಾವುದೇ ಕಾರಣಕ್ಕೆ ಒಪ್ಪೋದಿಲ್ಲ. ಅಗ್ರರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ರಾಜ್ಯ ವಿಧಾನಸಭೆಯಲ್ಲಿ ದೋಸ್ತಿ ಮಾಡಿಕೊಂಡಿರೋ ಜೆಡಿಎಸ್ ಕಾಂಗ್ರೆಸ್ ಲೋಕಸಭೆ ಚುನಾವಣೆಯಲ್ಲಿ ಮಾತ್ರ ಮೈತ್ರಿ ಕಿರಿಕಿರಿ ನಡೀತಾನೆ ಇದೆ. ಕಾಂಗ್ರೆಸ್ ಸಂಸದ ವೀರಪ್ಪ ಮೊಯ್ಲಿ ಕ್ಷೇತ್ರದಲ್ಲಿ ಎಚ್ಡಿಡಿ ಮೊಮ್ಮಗ ನಿಖಿಲ್ ರನ್ನ ನಿಲ್ಲಿಸೋ ಪ್ಲಾನ್ ಮಾಡ್ತಿದ್ದಾರೆ. ಇದೀಗ ಕಾಂಗ್ರೆಸ್ ಕೈಯಲ್ಲಿರೋ ಆ ಕ್ಷೇತ್ರದ ಸಂಸದ ಮೊಯ್ಲಿ ಬುಸ್ಕುಡ್ತಾ ಇದ್ರೆ ಜಾರಕಿಹೊಳಿ ಸಹೋದರರು ಆಷಾಢದ ಬಳಿಕ ಬಾಂಬ್ ಸಿಡಿಸೋಕೆ ರೆಡಿಯಾಗಿದ್ದಾರಂತೆ. ಜೆಡಿಎಸ್ ದೋಸ್ತಿ ಮಾಡಿ ಕಾಂಗ್ರೆಸ್ ವಿಲವಿಲ. ಲೋಕಸಭೆ ಕ್ಷೇತ್ರಗಳಿಗೆ ಜೆಡಿಎಸ್ ಅಡ್ಡಗಾಲು. ಹೌದು, ಜೆಡಿಎಸ್ ಜೊತೆ ಸೇರಿ ಮೈತ್ರಿ ಸರ್ಕಾರ ಮಾಡಿದ ದಿನದಿಂದಲೂ ಕಾಂಗ್ರೆಸ್ ನಾಯಕರು ಒಳಗೊಳಗೆ ಕೊರಗುತ್ತಿದ್ದಾರೆ. ಮಾತೆತ್ತಿದ್ರೆ ದೇವೇಗೌಡರು ಡೈರೆಕ್ಟ್ ಆಗಿ ರಾಹುಲ್ ಗಾಂಧಿ ಸಂಪರ್ಕದಲ್ಲಿದ್ದಾರೆ. ಹಾಗಾಗಿ ಇಲ್ಲೇನು ಮಾಡೋಕೆ ಆಗಲ್ಲ ಅನ್ನೋದು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಗೊತ್ತಿರೋ ವಿಚಾರವೇ. ಈಗ ಲೋಕಸಭೆ ಕ್ಷೇತ್ರಗಳ ಮೇಲೂ ಜೆಡಿಎಸ್ ಕಣ್ಣಿಟ್ಟಿದೆ. ಚಿಕ್ಕಬಳ್ಳಾಪುರದಲ್ಲಿ ದೇವೇಗೌಡರ ಮೊಮ್ಮಗ ನಿಖಿಲ್ ಅಖಾಡಕ್ಕೆ. ಚಿಕ್ಕಬಳ್ಳಾಪುರದಿಂದ ವೀರಪ್ಪ ಮೊಯ್ಲಿಗೆ ಟಿಕೆಟ್ ಮಿಸ್. 2019 ಲೋಕಸಭಾ ಚುನಾವಣೆಗೆ ಚಿಕ್ಕಬಳ್ಳಾಪುರದಿಂದ ಸಿಎಂ ಪುತ್ರ ನಿಖಿಲ್ ಅಖಾಡಕ್ಕೆ ಇಳಿಸಲು ದೇವೇಗೌಡ ತಯಾರಿ ಮಾಡಿಕೊಂಡಿದ್ದಾರೆ. ಅಲ್ಲದೆ ಕ್ಷೇತ್ರ ಬಿಟ್ಟುಕೊಡಲು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬೇಡಿಕೆ ಕೂಡ ಇಟ್ಟಿದ್ದಾರೆ ಎನ್ನಲಾಗಿದೆ. ಹೀಗಾದ್ರೆ ಚಿಕ್ಕಬಳ್ಳಾಪುರ ಬಿಟ್ಟುಕೊಟ್ಟ ವೀರಪ್ಪ ಮೊಯ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಅಖಾಡಕ್ಕೆ ಇಳಿಯೋ ಸಾಧ್ಯತೆ ಇದೆ. ಆದ್ರೆ ಮೊಯ್ಲಿಗೆ ಟಿಕೆಟ್ ಕೊಡದಂತೆ ಉಡುಪಿ ಚಿಕ್ಕಮಗಳೂರು ನಾಯಕರು ಒತ್ತಡ ಹೇರಿದ್ದಾರೆ. ಈ ನಡುವೆ ಮಾಜಿ ಶಾಸಕ ವಿನಯ್ ಕುಮಾರ್ ಸೊರಕೆ, ರಮಾನಾಥ್ ರೈ ಹಾಗೂ ಬಿಕೆ ಹರಿಪ್ರಸಾದ್ ಕೂಡ ರೇಸ್ನಲ್ಲಿದ್ದಾರೆ ಎನ್ನಲಾಗಿದೆ. ಆಷಾಢದ ಬಳಿಕ ಕಾಂಗ್ರೆಸ್ಗೆ ಗಂಡಾಂತರ. ಸರ್ಕಾರಕ್ಕೆ ಜಾರಕಿಹೊಳಿ ಬ್ರದರ್ಸ್ ಮುಳ್ಳು. ಇನ್ನು ಆಷಾಢದ ಬಳಿಕ ಮೈತ್ರಿ ಸರ್ಕಾರಕ್ಕೆ ಗಂಡಾಂತರ ಕಾದಿದ್ಯಾ ಎಂಬ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಉತ್ತರ ಕರ್ನಾಟಕ ಭಾಗಕ್ಕೆ ಡಿಸಿಎಂ ಸ್ಥಾನ ನೀಡಬೇಕೆಂದು ಜಾರಕಿಹೊಳಿ ಬ್ರದರ್ಸ್ ಪಟ್ಟು ಹಿಡಿದು ಕೂತಿದ್ದಾರೆ. ತಮ್ಮ ಆಪ್ತ ಶಾಸಕರ ಟೀಮ್ನೊಂದಿಗೆ ಆಗಾಗ ಕಾಣಿಸಿಕೊಂಡು ಶಾಕ್ ಕೂಡ ಕೊಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ರಾಜಕೀಯದ ಬೆನ್ನಲ್ಲೇ ಸಚಿವ ರಮೇಶ್ ಜಾರಕಿಹೊಳಿ ಬಣ ಆಟ ಶುರು ಮಾಡಿದೆ. ಸಂಪುಟದಿಂದ ಏನಾದರೂ ನನ್ನನ್ನ ಕೈಬಿಟ್ಟರೆ ನನ್ನ ಜೊತೆ 10ಕ್ಕೂ ಹೆಚ್ಚು ಶಾಸಕರಿದ್ದಾರೆ ಎಂದು ಸಂದೇಶ ರವಾನಿಸಿದ್ದಾರೆ ಎನ್ನಲಾಗಿದೆ. ಇದೆಲ್ಲ ಕಾಂಗ್ರೆಸ್ಗೆ ಮೈತ್ರಿ ಸರ್ಕಾರದ ಎಫೆಕ್ಟ್ ಅಂದ್ರೆ ತಪ್ಪೇನೂ ಅಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಬಜೆಟ್ ವಿಚಾರದಲ್ಲಿ ದೋಸ್ತಿ ಸರ್ಕಾರದ ಹಗ್ಗ ಜಗ್ಗಾಟದ ಬಳಿಕ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಯಲ್ಲೂ ವರಸೆ ಶುರುವಾಗಿದೆ. ಕಾಂಗ್ರೆಸ್ ಜೆಡಿಎಸ್ ನಡುವೆ ಒಮ್ಮತ ಮೂಡದ ಕಾರಣ ಪೊಲೀಸರ ವರ್ಗಾವಣೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅಷ್ಟಕ್ಕೂ ಪಕ್ಷಗಳ ಮತ್ತೊಮ್ಮೆ ಬಿರುಕು ಮೂಡುವುದಕ್ಕೆ ಆ ಜಿದ್ದಾಜಿದ್ದಿಗೆ ಕಾರಣ ಏನು ಅನ್ನೋದಕ್ಕೆ ವರದಿ ನೋಡಿ. ಮೈತ್ರಿ ಸರ್ಕಾರದಲ್ಲಿ ಪೊಲೀಸ್ ಟ್ರಾನ್ಸ್ಫರ್ ಕುಸ್ತಿ. ಖಾಕಿ ವರ್ಗಾವಣೆಯಲ್ಲಿ ಮೂಡದ ನಾಯಕರ ದೋಸ್ತಿ. ಇಷ್ಟು ದಿನ ಸಚಿವ ಸ್ಥಾನ, ಬಜೆಟ್ ಯೋಜನೆಗಳು, ಸಾಲ ಮನ್ನಾ ಸೇರಿದಂತೆ ಹಲವು ವಿಚಾರಗಳಲ್ಲಿ ಮೈತ್ರಿ ಸರ್ಕಾರದಲ್ಲಿ ಹಗ್ಗ ಜಗ್ಗಾಟ ನಡೀತಾನೆ ಇತ್ತು.
ಇದೀಗ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಮತ್ತೊಂದು ಹಂತದ ಕುಸ್ತಿ ಶುರುವಾಗಿದೆ. 2 ವರ್ಷಕ್ಕೊಮ್ಮೆ ನಡೆಯುವ ಪೊಲೀಸ್ ಅಧಿಕಾರಿಗಳ ಸಾರ್ವತ್ರಿಕ ವರ್ಗಾವಣೆಗೆ ಸಿಎಂ ಎಚ್ಡಿ ಕುಮಾರಸ್ವಾಮಿ ಎಲ್ಲಾ ಪ್ರಕ್ರಿಯೆಗಳನ್ನು ನಡೆಸುತ್ತಿದ್ರೆ, ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಅಪಸ್ವರವೆತ್ತಿದ್ದಾರೆ. ಟಿ ಸುನೀಲ್ ಕುಮಾರ್ ಟ್ರಾನ್ಸ್ಫರ್ಗೆ ಮಾಜಿ ಸಿಎಂ ಆಕ್ಷೇಪ. ಮೈಸೂರು ಆಯುಕ್ತರ ವಿಷಯದಲ್ಲೂ ಸಿದ್ದರಾಮಯ್ಯ ಹಸ್ತಕ್ಷೇಪ. ತಮ್ಮ ಅಧಿಕಾರಾವಧಿಯಲ್ಲಿ ನೇಮಕವಾಗಿದ್ದ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಟಿ ಸುನೀಲ್ ಕುಮಾರ್ ಹಾಗೂ ಮೈಸೂರು ಪೊಲೀಸ್ ಆಯುಕ್ತ ಸುಬ್ರಹ್ಮಣ್ಯೇಶ್ವರ ರಾವ್ ವರ್ಗಾವಣೆ ಮಾಡಬಾರದೆಂದು ಸಿದ್ದರಾಮಯ್ಯ ಆಕ್ಷೇಪಿಸಿದ್ದಾರೆ. ಒಂದ್ ವೇಳೆ ಮೈಸೂರು ಪೊಲೀಸ್ ಕಮಿಷನರ್ ಅನ್ನ ವರ್ಗಾವಣೆ ಮಾಡಿದ್ರೆ ಲೋಕಸಭೆ ಚುನಾವಣೆ ವೇಳೆ ಕಾಂಗ್ರೆಸ್ಗೆ ತೊಂದರೆ ಆಗ್ತಾ ಇದೆ ಅನ್ನೋ ಆತಂಕವಂತೆ. ಹೀಗಾಗಿ ವರ್ಗಾವಣೆ ಪ್ರಕ್ರಿಯೆಗೆ ಬ್ರೇಕ್ ಬಿದ್ದಿದೆ. ಮತ್ತೊಂದೆಡೆ ಜೆಡಿಎಸ್ನ ಸಚಿವರು ಪೊಲೀಸ್ ಅಧಿಕಾರಿಗಳ ವರ್ಗಾವಣೆಗೆ ಪಟ್ಟು ಹಿಡಿದಿದ್ದಾರೆ. ಲೋಕಸಭೆ ಚುನಾವಣೆ ದೃಷ್ಟಿಯಲ್ಲಿಟ್ಟುಕೊಂಡು ಕಾಂಗ್ರೆಸ್ ಜೆಡಿಎಸ್ ಪ್ರಾಬಲ್ಯವಿರೋ ರಾಮನಗರ, ಹಾಸನ, ಮೈಸೂರು, ತುಮಕೂರು, ಕೋಲಾರ, ಮಂಡ್ಯ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ಎಸ್ಪಿ ಸೇರಿದಂತೆ ಸಬ್ ಇನ್ಸ್ಪೆಕ್ಟರ್ಗಳಲ್ಲಿ ತಾವು ಹೇಳಿದವರನ್ನ ವರ್ಗಾವಣೆ ಮಾಡುವಂತೆ ಪಟ್ಟು ಹಿಡಿದಿದ್ದಾರೆ. ಇದರಿಂದಾಗಿ ಸಿಎಂ ಕುಮಾರಸ್ವಾಮಿಗೆ ಒಂದ್ ರೀತಿಯ ಪೀಕಲಾಟವಾದರೆ, ವರ್ಗಾವಣೆ ಕನಸು ಕಾಣ್ತಾ ಇದ್ದ ಪೊಲೀಸರಿಗೆ ಮತ್ತೊಂದು ರೀತಿಯ ಪೀಕಲಾಟ ಶುರುವಾಗಿದೆ. ಕೃಷ್ಣ ಜಿವಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ತಮಿಳುನಾಡು ಮಾಜಿ ಸಿಎಂ ಕರುಣಾನಿಧಿ ಸ್ಥಿತಿ ಗಂಭೀರವಾಗಿದೆ. ಚೆನ್ನೈನ ಕಾವೇರಿ ಆಸ್ಪತ್ರೆಯಲ್ಲಿ ಕರುಣಾನಿಧಿ ಅವರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಕೇಂದ್ರದ ಮಾಜಿ ಸಚಿವ ಪಿ ಚಿದಂಬರಂ ಆಸ್ಪತ್ರೆಗೆ ಭೇಟಿ ನೀಡಿ ಕರುಣಾನಿಧಿ ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಕರುಣಾನಿಧಿ ಕುಟುಂಬಸ್ಥರು, ಆಪ್ತರು ಇದೀಗ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ನಿಗದಿತ ಎಲ್ಲ ಕಾರ್ಯ ಬಿಟ್ಟು ಇದೀಗ ಸಿಎಂ ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಕಾವೇರಿ ಆಸ್ಪತ್ರೆ ಸುತ್ತ ಇನ್ನಷ್ಟು ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಡಿಎಂಕೆ ಕಚೇರಿ ಸೇರಿದಂತೆ ಎಲ್ಲಾ ಕಡೆ ಬಿಗಿ ಭದ್ರತೆಯನ್ನು ಹಾಕಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಹಳಕಟ್ಟಿ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಶ್ರೀನಿವಾಸ್, ಕರುಣಾನಿಧಿ ಅವರ ಆರೋಗ್ಯ ಮತ್ತಷ್ಟು ಬಿಗಡಾಯಿಸಿದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಆಸ್ಪತ್ರೆ ಸುತ್ತ ಕೂಡ ಸಾಕಷ್ಟು ಭದ್ರತೆಯನ್ನು ಹಾಕಲಾಗಿದ್ದು ಎಲ್ಲಾ ನಾಯಕರು ಕೂಡ ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ಏನ್ ಮಾಹಿತಿ ಸಿಗ್ತಾ ಇದೆ ಆಸ್ಪತ್ರೆ ಮೂಲಗಳಿಂದ? ತಮಿಳುನಾಡಿನ ಮಾಜಿ ಸಿಎಂ ಎಂ ಕರುಣಾನಿಧಿ ಅವರ ಆರೋಗ್ಯ ಮತ್ತಷ್ಟು ಬಿಗಡಾಯಿಸಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಾ ಇದೆ. ಅಂದ್ರೆ ಎಲ್ಲೋ ಒಂದು ಕಡೆ ಬಹಳ ಒಂದು ಅನುಮಾನಾಸ್ಪದವಾಗಿರ್ತಕ್ಕಂಥ ಸುದ್ದಿಗಳು ಕೂಡ ಒಂದು ಓಡಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಏನು ಕಲೈಂಗಾರ್ ಅಂತಕ್ಕಂತಹ ಒಂದು ಕರುಣಾನಿಧಿ ಅವರು ಮತ್ತು ಅವರ ಪಕ್ಷಕ್ಕೆ ಡಿಎಂಕೆ ಪಕ್ಷಕ್ಕೆ ಸೇರಿರತಕ್ಕಂತಹ ಒಂದು ಟ್ವಿಟರ್ ಗ್ರೂಪ್ ಏನಿದೆ, ಆ ಗ್ರೂಪ್ ನಲ್ಲಿ ಕಾವೇರಿಯ ಒಂದು ಆಸ್ಪತ್ರೆ ವೈದ್ಯರು ಪ್ರತಿನಿತ್ಯವೂ ಕೂಡ ಒಂದು ಟ್ವೀಟ್ ಅನ್ನ ಮಾಡ್ತಾ ಇದ್ರು 8 ಗಂಟೆಗೆ. ಜೊತೆಗೆ ಅಷ್ಟೇ ಅಲ್ಲ, ಮತ್ತು ಅವರ ಆರೋಗ್ಯದ ಬಗ್ಗೆ ಒಂದು ಲೆಟರ್ ಅನ್ನು ಕೂಡ ಆ ಟ್ವೀಟ್ ಅಲ್ಲಿ ಅವರು ಪ್ರಕಟ ಮಾಡ್ತಾ ಇದ್ರು 8 ಗಂಟೆಗೆ. ಅಂದ್ರೆ ಇವತ್ತು ಈ ಟೈಮ್ ಆದ್ರೂ ಕೂಡ ಒಂದು ಆಸ್ಪತ್ರೆಯಿಂದ ಯಾವುದೇ ಒಂದು ಟ್ವೀಟ್ ಮಾಡೋದಾಗಿರ್ಲಿ ಅಥವಾ ಯಾವುದೇ ಒಂದು ಪತ್ರವನ್ನು ಪ್ರಕಟಣೆ ಮಾಡೋದಾಗ್ಲಿ ಯಾವುದೂ ಕೂಡ ಮಾಡಿಲ್ಲ ಅಂತಕ್ಕಂಥದ್ದು ಕರುಣಾನಿಧಿ ಅವರ ಒಂದು ಅನುಯಾಯಿಗಳಲ್ಲಿ ಸಾಕಷ್ಟು ಅನುಮಾನವನ್ನು ಹುಟ್ಟು ಹಾಕಿದೆ ಅಂತ ಹೇಳ್ಬೋದು. ಹೀಗಾಗಿ ಎಲ್ಲೋ ಒಂದು ಕಡೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತಕ್ಕಂಥ ಒಂದು ಭಾವನೆಯಿಂದನೇ, ಒಂದು ಅಭಿಪ್ರಾಯದಿಂದನೇ ಈಗ ಸಾಕಷ್ಟು ಜನ, ಸಾವಿರಾರು ಜನ ಕಾವೇರಿ ಆಸ್ಪತ್ರೆ ಮುಂದೆ ಬಂದು ಜಮಾಯಿಸಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದು ಎಲ್ಲೋ ಒಂದ್ ಕಡೆ ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಕುಟುಂಬಸ್ಥರು ಕೂಡ ಈಗ ಆಸ್ಪತ್ರೆ ಒಳಗೆ ಬೀಡು ಬಿಟ್ಟಿದ್ದಾರೆ. ಜೊತೆಗೆ ಸಾಕಷ್ಟು ರಾಜಕೀಯ ಮುಖಂಡರು ಕೂಡ ಈಗ ಆಸ್ಪತ್ರೆಗೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಒಂದು ಪೊಲೀಸ್ ಭದ್ರತೆಯನ್ನು ಕೂಡ ಒಂದು ಸಾಕಷ್ಟು ಒಂದು ಸಂಖ್ಯೆಯಲ್ಲಿ ಪೊಲೀಸರನ್ನ ಇಲ್ಲಿ ಭದ್ರತೆ ಕೂಡ ನಿಯೋಜಿಸಲಾಗಿದೆ. ಅಷ್ಟೆಲ್ಲ ರಾಜ್ಯದ ವಿವಿಧ ಮೂಲೆಯಿಂದ ಕೂಡ ಒಂದು ಕರುಣಾನಿಧಿ ಅವರ ಅಭಿಮಾನಿಗಳು ಮತ್ತು ಡಿಎಂಕೆ ಪಕ್ಷದ ಕಾರ್ಯಕರ್ತರು ಕೂಡ ಈಗ ತಂಡೋಪತಂಡವಾಗಿ ಆಸ್ಪತ್ರೆ ಹರಿದು ಬರ್ತಾ ಇದ್ದಾರೆ. ಒಂದ್ ಕಡೆ ಹೆಲ್ತ್ ರಿಪೋರ್ಟ್ ನಲ್ಲಿ ಅವರ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ನೀಡಬೇಕಾಗಿತ್ತು, ಆದ್ರೆ ಆ ಹೆಲ್ತ್ ರಿಪೋರ್ಟ್ ಇನ್ನೂ ಕೂಡ ರಿಲೀಸ್ ಆಗಿಲ್ಲ. ಇದು ಅವರ ಅಭಿಮಾನಿಗಳಲ್ಲಿ, ಕಾರ್ಯಕರ್ತರಲ್ಲಿ, ಅಲ್ಲಿನ ಜನರಲ್ಲಿ ಸಾಕಷ್ಟು ಆತಂಕವನ್ನ ಉಂಟು ಮಾಡಿರುವಂತದ್ದು ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದೀವಿ. ಎಷ್ಟರ ಮಟ್ಟಿಗೆ ಅಲ್ಲಿ ಒಂದ್ ಕಡೆ ಪೊಲೀಸ್ ಭದ್ರತೆ ಇರೋದನ್ನ ನೋಡ್ತಾ ಇದೀವಿ, ಮತ್ತೊಂದ್ ಕಡೆ ಅಷ್ಟೇ ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ. ಮತ್ತೊಂದ್ ಕಡೆ ಸಾಕಷ್ಟು ನಾಯಕರು ಕೂಡ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ. ಅವರಲ್ಲಿ ಕೆಲವರು ಮಾಧ್ಯಮದ ಜೊತೆ ಕೂಡ ಮಾತಾಡ್ತಿದ್ದಾರೆ. ಅವರೇನಾದ್ರೂ ಮಾಹಿತಿ ಕೊಡ್ತಾ ಇದ್ದಾರಾ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅನ್ನೋದ್ರ ಬಗ್ಗೆ?
ಸೌಮ್ಯ, ಕರುಣಾನಿಧಿಯವರ ಆರೋಗ್ಯದ ಬಗ್ಗೆ ಒಂದು ಆಸ್ಪತ್ರೆ ವೈದ್ಯಾಧಿಕಾರಿಗಳು ಒಂದು ಅಧಿಕೃತವಾಗಿ ಒಂದು ಮಾಹಿತಿಯನ್ನು ನೀಡಬೇಕು. ಇಲ್ಲೇ ಹೋದ್ರೆ ಒಂದು ಕರುಣಾನಿಧಿಯವರ ಪುತ್ರ ಸ್ಟಾಲಿನ್ ಅಥವಾ ಪುತ್ರಿ ಕನಿಮೋಳಿ ಇವರು ಮಾತ್ರ ಒಂದು ಕುಟುಂಬದ ಸದಸ್ಯರು ಮತ್ತು ಆಸ್ಪತ್ರೆ ವೈದ್ಯರನ್ನ ಬಿಟ್ಟರೆ ಯಾರೂ ಕೂಡ ಅದರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡೋ ಹಾಗಿಲ್ಲ ಅಂತಕ್ಕಂಥ ಸೂಚನೆ ಇರೋ ಹಿನ್ನೆಲೆಯಲ್ಲಿ ಒಂದು ಟ್ವೀಟ್ ಮೂಲಕ ಪ್ರಕಟಣೆ ಮಾಡಬೇಕು ಅಥವಾ ಕಾವೇರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಒಂದು ಅಧಿಕೃತ ಒಂದು ಮಾಧ್ಯಮ ಪ್ರಕಟಣೆಯನ್ನು ಕೂಡ ಅವರು ಹೊರಡಿಸಬೇಕು. ಜೊತೆಗೆ ಆ ಟ್ವೀಟ್ ಅಲ್ಲಿ ಕೂಡ ಅವರು ಪ್ರಕಟಣೆ ಮಾಡ್ತಾ ಇದ್ರು. ಆದ್ರೆ ಪ್ರತಿನಿತ್ಯ 8 ಗಂಟೆಗೆ ಒಂದು ಈ ತರ ಅಧಿಕೃತ ಘೋಷಣೆ ಮಾಡ್ತಕ್ಕಂಥ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಇವತ್ತು ಯಾಕೆ ಅವರೊಂದು ಅಧಿಕೃತವಾಗಿರ್ತಕ್ಕಂಥ ಘೋಷಣೆಯನ್ನ ಮಾಡಿಲ್ಲ ಅಂತಕ್ಕಂಥದ್ದೇ ಒಂದು ಸಾಕಷ್ಟು ಅನುಮಾನಗಳು ಎಡೆ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಅಂದ್ರೆ ಕರುಣಾನಿಧಿಯವರ ಆರೋಗ್ಯಕ್ಕೆ ಏನೋ ಹೆಚ್ಚು ಕಡಿಮೆ, ಕರುಣಾನಿಧಿಯವರಿಗೆ ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತಕ್ಕಂಥ ಒಂದು ಅನುಮಾನ ಅವರ ಕಾರ್ಯಕರ್ತರಲ್ಲಿ ಕೂಡ ಮನೆ ಮಾಡಿದೆ. ಹೀಗಾಗಿನೇ ಕೂಡ ಅವರು ಬಹಳ ಒಂದು ನೋವಿನಿಂದನೇ ಒಂದು ಕಾವೇರಿ ಆಸ್ಪತ್ರೆ ಮುಂದೆ ಒಂದು ಜಮಾಯಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ ಒಂದು ನಿಟ್ಟಿನಲ್ಲಿನೇ ಕೂಡ ಒಂದು ಪೊಲೀಸರು ಕೂಡ ಒಂದು ಸಾಕಷ್ಟು ಬಿಗಿ ಬಂದೋಬಸ್ತ್ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಕಡೆ ಮುಂದಿನ ಕಾರ್ಯಕ್ರಮ ಏನೆಲ್ಲ ಬೇಕು ಅದನ್ನೆಲ್ಲ ಅಗತ್ಯತೆ ಕ್ರಮಗಳನ್ನ ಕೈಗೊಳ್ತಾ ಇದಾರ ಅಂತಕ್ಕಂಥ ಒಂದು ಮಾತುಗಳು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ಯಾವೊಬ್ಬ ನಾಯಕರು ಕೂಡ ಇದ್ರ ಬಗ್ಗೆ ಯಾವುದೇ ಒಂದು ಅವರ ಆರೋಗ್ಯ ಸ್ಥಿತಿಯ ಬಗ್ಗೆ ಆಗಿರ್ಬೋದು ಅಥವಾ ಅವ್ರ ಆರೋಗ್ಯ ಹೆಚ್ಚು ಕಡಿಮೆ ಆಗಿರೋ ಬಗ್ಗೆ ಆಗಿರ್ಬೋದು ಯಾರು ಕೂಡ ಒಂದು ಅಧಿಕೃತವಾಗಿರ್ತಕ್ಕಂಥ ಒಂದು ಹೇಳಿಕೆನಾಗ್ಲಿ ಅಥವಾ ಒಂದು ಮಾತನ್ನಾಗ್ಲಿ ಅಥವಾ ಒಂದು ಯಾವುದೇ ಒಂದು ಪ್ರಕಟಣೆ ಮೂಲಕನೂ ಕೂಡ ನೀಡ್ತಾ ಇಲ್ಲ ಅಂತಕ್ಕಂಥದ್ದು. ಅಂದ್ರೆ ಈ ಒಂದು ಮೂಲಕನೇ ಒಂದು ಕರುಣಾನಿಧಿ ಅವರ ಒಂದು ಆರೋಗ್ಯ ಇನ್ನೂ ಮತ್ತಷ್ಟು ಒಂದು ಬಿಗಡಾಯಿಸಿದೆ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ಇಲ್ಲಿ ಕಾಡ್ತಾ ಇದೆ ಸೌಮ್ಯ. ಮತ್ತೊಂದು ಕಡೆ ಈಗ ಸಿಎಂ ಪಳನಿಸ್ವಾಮಿ ಅವರು ಕೂಡ ಆಸ್ಪತ್ರೆಗೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಮಾಜಿ ಸಚಿವ ಚಿದಂಬರಂ ಅವರು ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಸೊ ಈಗ ಯಾವೆಲ್ಲ ನಾಯಕರು ಆಸ್ಪತ್ರೆಗೆ ಆಗಮಿಸ್ತಾ ಇದ್ದಾರೆ ಶ್ರೀನಿವಾಸ್? ಸೌಮ್ಯ, ಪ್ರಮುಖವಾಗಿ ಒಂದು ಸ್ಪೀಕರ್ ಕೂಡ ಬಂದು ಹೋಗಿದ್ರು, ಸಾಕಷ್ಟು ಒಂದು ಗಣ್ಯರು ಕೂಡ ಬಂದು ಹೋಗಿದ್ರು, ಬೆಳಗ್ಗೆ ಉಪರಾಷ್ಟ್ರಪತಿ ಕೂಡ ಬಂದು ಹೋಗಿದ್ರು ಮತ್ತು ಸಿಪಿಎಂ ಮುಖಂಡರು ಸೀತಾರಾಮ್ ಯೆಚೂರಿ ಸೇರಿದಂತೆ ಡಿ ರಾಜೇಶ್ ಸೇರಿದಂತೆ ಎಲ್ಲರೂ ಕೂಡ ಬಂದಿದ್ರು. ಅದೇ ಇದೀಗ ಪಿ ಚಿದಂಬರಂ ಸೇರಿದಂತೆ ಸಾಕಷ್ಟು ಜನ ಮುಖಂಡರು ಕೂಡ ಮತ್ತು ಸಾಕಷ್ಟು ಚಿತ್ರರಂಗದ ಗಣ್ಯರಾಗಿರ್ಬೋದು, ಅಂದ್ರೆ ವಿವಿಧ ಒಂದು ಕ್ಷೇತ್ರಗಳ ಗಣ್ಯರು ಕೂಡ ಇದೀಗ ಒಂದು ಆಸ್ಪತ್ರೆಗೆ ಬರ್ತಾ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಕರುಣಾನಿಧಿ ಅವರ ಒಂದು ಏನು ಅಭಿಮಾನಿಗಳಲ್ಲಿ ಸಾಕಷ್ಟು ಒಂದು ಗೊಂದಲ ಉಂಟು ಮಾಡ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಒಂದ್ ಕಡೆ ದುಃಖದ ರೀತಿಯಲ್ಲೂ ಕೂಡ ಗೊಂದಲದ ಒಂದು ರೀತಿಯಲ್ಲಿ ಒಂದು ಕರುಣಾನಿಧಿ ಅವರ ಒಂದು ಅಭಿಮಾನಿಗಳು ಮತ್ತು ಡಿಎಂಕೆ ಕಾರ್ಯಕರ್ತರು ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲರೂ ಕೂಡ ಒಂದು ಗೊಂದಲದ ವಾತಾವರಣ ಇದೆ. ನಮ್ಮ ಮುಖಂಡನಿಗೆ ಏನಾಯ್ತು ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಕಾರ್ಯಕರ್ತರಿಗೆ ಕಾಡ್ತಾ ಇದೆ. ಒಂದ್ ಕಡೆ ಕಲಂಜರಿಗೆ ಏನಾಯ್ತು ಅಂತಕ್ಕಂಥ ಒಂದು ಸ್ಥಿತಿ, ನಮ್ಮ ಪ್ರಾಣವನ್ನೇ ಕೊಡ್ತೀವಿ ನೀನು ಬದುಕುಬಾ ಅಂತಕ್ಕಂಥ ಒಂದು ಘೋಷಣೆ ಕೂಡ ಇಲ್ಲಿ ಮೊಳಗ್ತಾ ಇದೆ. ಮತ್ತು ತಲೈವ ನೀನು ಬೇಗ ಗುಣಮುಖ ಆಗುವಂತ ಒಂದು ಘೋಷಣೆ ಕೂಡ ಅವರ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಕೂಡ ಹಾಕ್ತಾ ಇದ್ದಾರೆ. ಅಂದ್ರೆ ಒಂದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ ಬರೋವರೆಗೂ ಯಾವುದೇ ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳಲು ಕೂಡ ಕಾರ್ಯಕರ್ತರು ಕೂಡ ವಿಫಲರಾಗಿದ್ದಾರೆ. ಆದ್ರೆ ಒಂದು ಸಂದೇಶ ಅಂದ್ರೂ ಸ್ಪಷ್ಟವಾಗಿ ರವಾನೆ ಆಗ್ತೇವೆ. ಅಂದ್ರೆ ಎಲ್ಲೋ ಒಂದು ಕಡೆ ಈ ಜನರು ಬಂದು ಸೇರ್ತಾ ಇರ್ತಕ್ಕಂಥ ವಿಚಾರ ಆಗಿರ್ಬೋದು ಮತ್ತು ಮತ್ತಷ್ಟು ಪೊಲೀಸ್ ಭದ್ರತೆಯನ್ನ ವ್ಯಾಪಕಗೊಳಿಸ್ತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಆಗಿರ್ಬೋದು. ಜೊತೆಗೆ ಈ ಒಂದು ಭದ್ರತೆ ಸಿಬ್ಬಂದಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಯನ್ನ ಡೆಪ್ಯೂಟ್ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು ಮತ್ತು ಪ್ರಮುಖ ಜನರು ಕೂಡ ಆಸ್ಪತ್ರೆಗೆ ಒಂದು ಸಡನ್ ಆಗಿ ಭೇಟಿ ಕೊಡ್ತಕ್ಕಂಥ ವಿಚಾರ ಆಗಿರ್ಬೋದು. ಈ ಎಲ್ಲ ಬೆಳವಣಿಗೆ ನೋಡಿದ್ರೆ ಕರುಣಾನಿಧಿ ಅವರ ಒಂದು ಆರೋಗ್ಯ ಸ್ಥಿತಿ ಮತ್ತಷ್ಟು ಗಂಭೀರ ಹಂತವನ್ನು ತಲುಪಿದೆ ಅಂತಕ್ಕಂಥ ಅನುಮಾನ ಅಂತೂ ಸಂದೇಹ ಅಂತೂ ಬಂದೇ ಬರ್ತಾ ಇದೆ ಸ್ವಾಮಿ. ಧನ್ಯವಾದ ಶ್ರೀನಿವಾಸ್ ತಮ್ಮೆಲ್ಲ ಮಾಹಿತಿಗೆ. ಉತ್ತರ ಭಾರತ ವರುಣನ ಅಬ್ಬರಕ್ಕೆ ತತ್ತರಿಸಿ ಹೋಗಿದೆ. ಭಾರೀ ಮಳೆಯಿಂದ ಆಸ್ಪತ್ರೆಯಲ್ಲಿನ ರೋಗಿಗಳಂತೂ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹರಿಯಾಣ, ದೆಹಲಿ, ಬಿಹಾರದ ಜನ ಅತಿವೃಷ್ಟಿಯಿಂದ ನಾನಾ ಕಷ್ಟಗಳನ್ನು ಅನುಭವಿಸುತ್ತಿದ್ದಾರೆ. ಮಳೆಯ ರೌದ್ರ ನರ್ತನದ ಮುಂದೆ ಆಡಳಿತವಂತೂ ಮೂಕ ವಿಸ್ಮಿತವಾಗಿದೆ. ಉತ್ತರ ಭಾರತದಲ್ಲಿ ವರುಣನ ಆರ್ಭಟ. ಪಾಟ್ನಾದಲ್ಲಿ ಆಸ್ಪತ್ರೆ ಐಸಿಯು ಜಲಾವೃತ. ಎಲ್ಲೆಲ್ಲೂ ಮಳೆಯ ನೀರು. ಹಳ್ಳ ಕೊಳ್ಳ ರಸ್ತೆಗಳಷ್ಟೇ ಅಲ್ಲ, ಆಸ್ಪತ್ರೆಯ ಐಸಿಯುನಲ್ಲೂ ಮಳೆ ನೀರಿನದ್ದೇ ದೃಶ್ಯ. ಬಿಹಾರ ರಾಜಧಾನಿ ಪಾಟ್ನಾದಲ್ಲಿ ಮಳೆಯ ರುದ್ರ ನರ್ತನಕ್ಕೆ ಜನ ನಲುಗಿ ಹೋಗಿದ್ದಾರೆ. ನಳಂದ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿದ್ದು ಐಸಿಯುವನ್ನ ವರುಣ ಆವರಿಸಿಕೊಂಡ್ಬಿಟ್ಟಿದ್ದಾನೆ. ಧಾರಾಕಾರ ಸುರಿದ ಮಳೆ ನೀರು ಆಸ್ಪತ್ರೆಗೆ ನುಗ್ಗಿದ್ದು ಐಸಿಯುನಲ್ಲಿ ಸಣ್ಣಪುಟ್ಟ ಮೀನುಗಳು ಓಡಾಡ್ತಾ ಇವೆ. ಈ ಮಳೆ ನೀರಲ್ಲೇ ವೈದ್ಯರು ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ. 750 ಹಾಸಿಗೆ ವ್ಯವಸ್ಥೆ ಹೊಂದಿರೋ 100 ಎಕರೆ ವಿಸ್ತೀರ್ಣದ ನಳಂದ ಹಾಸ್ಪಿಟಲ್ಗೆ ಮಳೆ ನೀರಿನ ಜೊತೆಗೆ ಕೊಳಚೆ ನೀರು ನುಗ್ಗಿದೆ. ಆಸ್ಪತ್ರೆಯಲ್ಲಿ ಮಂಡಿಯುದ್ದ ನಿಂತಿರೋ ನೀರಿನಿಂದ ರೋಗಿಗಳು ಸೇರಿದಂತೆ ಡಾಕ್ಟರ್ಸ್ ಪರದಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿನ ಪರೀಕ್ಷಾ ಸಾಧನಗಳು, ವೈದ್ಯಕೀಯ ಯಂತ್ರೋಪಕರಣಗಳೆಲ್ಲವೂ ನೀರಲ್ಲಿ ಮುಳುಗೋಗಿವೆ. ಇಡೀ ಆಸ್ಪತ್ರೆ ನೆರೆಪೀಡಿತ ಪ್ರದೇಶದಂತಾಗಿದೆ. ಬಿಹಾರ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿ ನಿವಾಸದ ಸುತ್ತಮುತ್ತಲೂ ಮಳೆ ನೀರು ತುಂಬಿದ್ದು, ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಡಿಸಿಎಂ ಪರಿಸ್ಥಿತಿ ಅವಲೋಕಿಸಿದರು.
ಅತ್ತ ನವದೆಹಲಿಯಲ್ಲಿ ಯಮುನಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ತಗ್ಗು ಪ್ರದೇಶದಲ್ಲಿದ್ದ 1,500 ಜನರಿಗೆ ಸುರಕ್ಷಿತ ಸ್ಥಳಗಳಲ್ಲಿ ಆಶ್ರಯ ನೀಡಲಾಗಿದೆ. ಹರಿಯಾಣದಲ್ಲೂ ಪ್ರವಾಹ ಪರಿಸ್ಥಿತಿ ಇದ್ದು ಸಿಎಂ ಮನೋಹರ್ ಲಾಲ್ ಖಟ್ಟರ್ ನೆರೆ ಪ್ರದೇಶಗಳಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿದರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದಿಷ್ಟು ಈಗಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.